ಫ್ರೆಂಡ್ನ ಪಿಕಪ್ ಮಾಡಕ್ಕೆ. ಏನಕ್ಕಂದ್ರೆ ನಾನು ನನ್ನ ಫ್ರೆಂಡ್ ಇಬ್ರು MMS ಹೋಗ್ತಾ ಇದೀವಿ. ದರ್ಶನ ಚೆನ್ನಾಗಿತ್ತು. ಮಳೆಗಾಲದಲ್ಲಿ ಏನ್ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ನೋಡಿ, ಇಲ್ಲಿಂದ ನೈಟ್ ಹೊತ್ತು ಇಲ್ಲಿ ಲೇಸರ್ಸ್ ಹೋಗ್ಬಿಡ್ತಾರೋ. ಈಗ ನೋಡ್ತೀವಿ ಸಕ್ಕತ್ ಬಿಸ್ಲಂತೂ ಹೆವಿ ರಾಚ್ತೈತ್. ಹಂಗೆ ನೋಡ್ತಿರೋದು ಗಗನ ಚುಕ್ಕಿ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಈಗ ನಾನು ಹೋಗ್ತಿರೋದು ನನ್ನ ಫ್ರೆಂಡ್ನ ಪಿಕಪ್ ಮಾಡಕ್ಕೆ. ಏನಕ್ಕಂದ್ರೆ ನಾನು ನನ್ನ ಫ್ರೆಂಡ್ ಇಬ್ರು MMS ಹೋಗ್ತಾ ಇದೀವಿ. ಒಂದೇ ಬೈಕಲ್ಲಿ ಇಬ್ರು MMS ಹೋಗ್ತಾ ಇದೀವಿ. ಸೊ ಬೇಸಿಕಲಿ ಏನು ಅಂದ್ರೆ ನನ್ನ ಫ್ರೆಂಡು ರಮೇಶ ಅಂತ, ಅವನು MMS ನೋಡೇ ಇಲ್ಲ. ಅದಕ್ಕೋಸ್ಕರ ಅವ್ನು ಕರ್ಕೊಂಡೋಗಿ ದೇವ್ರು ತೋರಿಸ್ತಿ ಆ ಪುಣ್ಯ ಕಟ್ಕೊಳ್ಳೋಣ ಅಂತ. ಅವ್ನು 32 ವರ್ಷ ಕತ್ತೆ ಆದಂಗ ಅವನು ಇನ್ನ ಮಲೆ ಮಹದೇಶ್ವರ ಬೆಟ್ಟ ನೋಡಿಲ್ಲ ಮಗ ಅಂತಾನೆ. ಅದಕ್ಕೆ ಕರ್ಕೊಂಡೋಗಿ ನಮ್ಮ ಅಪ್ಪನ ಆಶೀರ್ವಾದ ತಗೊಂಬರೋಣ ಅಂತ. ಇವತ್ತು ಬೇರೆ ಸಾಟರ್ಡೆ, ನಮಗ್ ಬೇರೆ ರಜಾ. ಕರೆಕ್ಟ್ ಆಗಿ ನಿಮ್ ಲೊಕೇಶನ್ ಎಂಡೈದಲ್ಲಿ ಇದೀನಪ್ಪ. ಎಷ್ಟೊತ್ತಾಗುತ್ತೆ? 5 ನಿಮಿಷ. ರೋಡಲ್ಲಿ ಒಳ್ಳೆ ಬೇವರ್ಸಿ ತರ ನಿಂತಿದ್ದೀನಿ, ಬೇಗ ಬಾ. ಅಲ್ಲೇ ಇವನೇ ಕಣ್ರಿ, ಇವನು ಮಾಡಿದ ಕೆಲಸ ನೋಡಿದರೆ ನೀವು ಬೆಳ್ತೀರಾ. ಆಂಟಿ ಮೇಲೆ ಆಸೆ, ಕಬಾಬ್ ಮೇಲೆ ಪ್ರೀತಿ. ತಲೆ ನನ್ನ ಮಗನೇ. ಆಟೋದವ್ರು ಎಷ್ಟು ಸಾಲ ನಿಂತವ್ರು ಗೊತ್ತಾ ಅಲ್ಲಿ ನಮ್ಮೂರ್ ತಿಂಡಿ ಅಪೋಸಿಟ್. ಹೆಚ್ಚು ಕಮ್ಮಿ 2 ಕಿಲೋಮೀಟರ್ ನಿಂತವ್ರು ಆಟೋದವ್ರು. ಗ್ಯಾಸ್ ಇಲ್ದೆ ಪಾಪ, ಗ್ಯಾಸ್ ಎಲ್ಲ LPG ಇಲ್ದೆ ನಿನ್ಸ್ಕೊಂಡಿರೋದು. ಲೋಡ್ ಬಂದಿದ ತಕ್ಷಣ ಇದಕ್ಕೆ ಏನಪ್ಪ LPG ಸೆಂಟರ್ ತುಂಬ್ಕೊಂಡು ಇರು ನಿಂತ್ಕೊಡ್ತೀನಿ. ಹೋಗೋಣ, ಇರು. ಓ ಸ್ಪೀಡ್ ಲಿಮಿಟ್ ಕ್ಯಾಮ್ರಾ ಐತಪ್ಪ ಇಲ್ಲಿ. ಅರ್ಕೊಂಡ್ ಬಂದ್ರೆ ಫೈನ್ ಐತೆ. ಮಚ್ಚ ಇನ್ನ 2 ಅವರ್ ಹೋಗ್ಬೇಕಣ್ಣ. 97 ಕಿಲೋಮೀಟರ್ ಐತೆ. ಕರೆಕ್ಟ್ ಆಗಿ 8:30 ರೀಚ್ ಆಯ್ತೀವಿ ಅಂತ ತೋರಿಸ್ತಾ ಐತೆ. ಟೈಮ್ ಈಗ 6:20. ಬರ್ಬೇಕಾದ್ರೆ ಸ್ವಲ್ಪ ಬಿಸಿಲು ಕಮ್ಮಿ ಇದ್ರೆ ಬಿಸಿಲು ಸರಿಯಾಗಿ ಹೊಡಿತದೆ. ಬರ್ಬೇಕಾದ್ರೆ ಮಾತ್ರ ಬಿಸಿಲು ಹೆವಿ ಹೊಡಿತದೆ. NG ದೊಡ್ಡಿ ಇನ್ನ ಹೋಗ್ಬೇಕಪ್ಪ ನಾವು, ಇನ್ನ ಹೋಗ್ಬೇಕ್ರೆ ಸ್ವಾಮಿ. BMTC ಏನ ಬಸ್ ಇಲ್ವೇನೋ? ಬಸ್ ಇಲ್ಲ ಅಂದಾಗ ಜಾಸ್ತಿ ಬಸ್ಬೇಕಲ್ಲ, ಕೈ ಕಾಲ್ ನೋವು ಅಂದ್ಬಿಡ್ತದೆ. ಬಟ್ ಏನು ಮಾಡಕ್ಕಾಗಲ್ಲ, ವಿಧಿ ಹೋಗ್ಲೇಬೇಕು. ಇನ್ನು ಹೋಗ್ಬೇಕು ಗಾಯ್ಸ್. ಆದಿಶಕ್ತಿ ಪರಾಶಕ್ತಿ. ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ವ್ಯೂ. ನಾವು ಬೆಳಗ್ಗೆ ಕರೆಕ್ಟ್ ಆಗಿ 4 ಗಂಟೆ ಬಿಟ್ಟಿದ್ವಿ, 4:15 ಬಿಟ್ಟಿದ್ವಿ. ಒಳ್ಳೇದಾಯ್ತು ಮಗ. ನೋಡು ಇವೆಲ್ಲ ಪೇಂಟಿಂಗ್ ಬಾ 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 ಅಂದ್ರು ಚಳಿ ಐತೆ ಲೈಟ್ ಆಗಿಲ್ಲಿ. ಏನ್ ಮಗ? ಬೆಂಗಳೂರಲ್ಲಿ ದಗೆಕಾರ. ಬೆಂಗಳೂರು ಬಿಟ್ಟು ಆಚೆ ಬಂದ್ರೆ ತಣ್ಣಗೈತಿಲ್ಲ ಆಕ್ಚುಲಿ. ಬಿಸಿ ಗಾಳಿ ಇಲ್ಲ. ಬೆಂಗಳೂರು ತರ ಬಿಸಿ ಗಾಳಿ ಇಲ್ಲ, ತಂಪು ಐತೆ. ಕಸ ಬಿಸಾಗಿರೋದು ನೋಡು, ಸಖತ್ ನೋಡ್ರಿ. ಕಾಡುಗಳಾದ್ರೂ ವೀರಪ್ಪನಿಗೆ ದೈವ ಭಕ್ತಿ ಜಾಸ್ತಿ. ಜನರು ಅಂದ್ರೆ ಸಖತ್ತು ನಂಬಿಕೆ. ಅದೇ ಬೆಟ್ಟ ಅಲ್ಲಿ ಕಾಣ್ತೈತಲ್ಲ 77 ಬೆಟ್ಟನ ಸುತ್ತಬಿಟ್ಟು ತಲೆದಿಂಬಾಗಿ ಇಟ್ಕೊಂಡಿರೋದು ಭಗವಂತ. ಅಣ್ಣರಲ್ಲ ನಾಡಲ್ಲಿ 7 ಮಲೆ 70, ಆಕ್ಚುಲಿ 77 ಮಲೆ, 77 ಬೆಟ್ಟದ ಒಡೆಯ. ನಾವು ಹೋಗೋದು ಬರೀ 7 ಬೆಟ್ಟ ದಾಟ್ಕೊಂಡು. ಏನ್ರಿ ಸ್ಟ್ರೆಚ್, ಸಾಕಷ್ಟು ಸ್ಟ್ರೆಚ್ ಬಿಡ. ರೋಡ್ ಮಾತ್ರ ಬೆಣ್ಣೆ ಬಿಸ್ಕೆತೆ ನೋಡು. ಈ ತರ ಇದ್ರೆ ನೀನ್ ಇದೆಯಾ ಇಲ್ಲ 100-105 ಹಿಡಿದಿದೆ. ಮುದ್ದು ಮಾದಪ್ಪ ನೀಯದ್ದು ಬಾರಪ್ಪ, ಬೆಳಗಾಯಿತೋ ಮೂಡನ ಬಾನಿಗೆ ನೇಸರು ಜಿಗಿದ, ಮುತ್ತು ರತ್ನವ ಬಾಗಿಲು ತೆಗೆದ ಮುದ್ದು ಮಾದಪ್ಪೋ ನೀಯದ್ದು ಬಾರಪ್ಪ. ಬಾ ಹೋಗ್ ದೇವ್ರ ಎಬ್ರುಸನ. ಬೆಳಗಾಯಿತೋ ಕಣ್ಣಿನ ಮುದ್ದು ಮಗದ ಮಾದೇವ, ನೇಸಾರ ಬಂದಾಗ ಮುದ್ದು ಮುಗವ ತೋರಪ್ಪ, ಉಕ್ಕಿ ಹಾಡು ದಿಂಡು ನಿನ ಅಂದಕ್ಕೆ ನೀ ಎದ್ದು ಬಾರಪ್ಪ. ನಿಜವಾಗ್ಲು ಅದು ಟ್ರ್ಯಾಕ್ ಏನೇ ಚಲಾಟಗಾರ ಮಾದೇವ ಅಂತ. ಅಣ್ಣವ್ರು ಒಂದೊಂದು ಹಾಡು ಒಂದೊಂದು ನ್ಯಾಷನಲ್ ಅವಾರ್ಡ್ ಕೊಡ್ಬೋದು ಗುರು. ಆ ತರ ಐತೆ. ಅದೇನ್ ಪದ ಬರ್ದಿರೋದು, ಅದೇನ್ ಮ್ಯೂಸಿಕ್ ಕಂಪೋಸಿಷನ್, ಆ ಮ್ಯೂಸಿಕ್ ಕ್ರೇಜಿ. ಆ ತರ ಹಾಡು ತಿರ್ಗ ಹುಟ್ಟಲ್ಲ ಮಗ. ಈ ಮಾದೇಶ್ವರನ್ಗೆ ಅಂತಾನೆ ಬರ್ದಿರೋದು. ಮತ್ತೆ ಅಣ್ಣವ್ರ ಬಾಯಲ್ಲಿ ಆಡ್ಸಿರೋ ಹಾಡು ಕ್ರೇಜಿ. ಆ ತರ ಬರೆಯಕ್ಕೂ ಆಗಲ್ಲ, ಆ ತರ ಆಡೋರು ಇಲ್ಲ ಬಿಡು. ಈಗ ನನಗೆ ಕೇಳ್ತಿದ್ರೆ ಇನ್ನೊಂದು ಹಾಡು, ನಂಬಿದ ಭಕ್ತರ ಮನೆ ಹಿಂಬಾಗಿ ತುಂಬಿ ತುಳುಕಾಡ್ದ ಮಾದವ್ಗೆ, ನಿಂಬೆ ಹಣ್ಣಿನಂತೆ ತುಂಬಿ ಗೌಲಲ್ಲಿ ವಾಲಾಡ್ದ ಮಾದವ್ಗೆ, ನಾದ ಸಂಪಿಗೆ ಹೂವ ತಾಳೆ ತಾವರೆ ಹೂವ ಜಾಜಿ ಮಲ್ಲಿಗೆ ಹೂ ಚಲ್ಲಾಡೋಣ. ಕ್ರೇಜಿ. ಇವೇ ನೋಡಪ್ಪ. ಎಷ್ಟು ಮುಚ್ಚ ವಯಸ್ಸು ನಿಂಗೀಗ? ಹೇಳಿ ನೀನು ಅದಕ್ಕೆ. ಎಷ್ಟು ನಿನ್ನ ವಯಸ್ಸು ಎಷ್ಟು ಹೇಳಿ ಈಗ? 30 ಆಗೈತಾ? ಅಲ್ಲ ನೀನ್ 30 ವರ್ಷ ಆದ್ರೂ MMS ನೋಡಿಲ್ಲ ಅಂತೆಲ್ಲ. ಹೆಂಗಿವಲ್ಲ ದೇವ್ರು ಕರ್ಸ್ಕೋಬೇಕು ಅಂತೀಯ? ಏನ್ ಅರ್ಕೆ ಕಟ್ಕೊಂಡಿದ್ಯಾ MMS? ಮದ್ವೆ ಸೆಟ್ ಆಗ್ಲಿ ಅಂತಾನಲ್ಲ, ಅಂದ್ರೆ ಒಂದ್ ಒಳ್ಳೆ ಪ್ಯಾಕೇಜ್. ಮದುವೆ ಮುಂಜಿ ಬೇಡ. ನಾನು ಹೋಯ್ತಿರೋದು ನೆಕ್ಸ್ಟ್ ಜಂಪ್ ಅಂದ್ರೆ ಒಂದ್ ಒಳ್ಳೆ CTC ಗುರು.
ಭಗವಂತನಲ್ಲಿ ಒಂದು ಒಳ್ಳೆ ಪ್ರಾರ್ಥನೆ ಇಕ್ಕಿ ಒಂದು ಒಳ್ಳೆ ಸಿಟಿ ಸಿಗ್ಲಿ ಭಗವಂತ. ಇನ್ನೊಂದು ಒಳ್ಳೆಯವ್ರಿಗೆ ಒಳ್ಳೇದಾಗ್ಬೇಕು ಭಗವಂತ ಅಂತ ಕೇಳ್ಕೊಳಕ್ ಹೋಗ್ತಿದ್ದೀನಿ. ಹೋದ ವರ್ಷ ಹೋಗಿದ್ದೆ, ತಿರ್ಗಿ ಈ ವರ್ಷ ಇನ್ನ ನೀವು ನೋಡ್ಬೋದು ಕರೆಕ್ಟಾಗಿ ಒಂದು 48 ಕಿಲೋಮೀಟರ್ ಐತೆ. 8:28ವರೆಗೆ ಹೋಗ್ತೀವಿ ಅಂತ ತೋರಿಸ್ತೈತೆ. 48 ಕಿಲೋಮೀಟರ್ ಅಂತ ಒಳ್ಳೆಯವ್ರಿಗೆ ಒಳ್ಳೇದು ಮಾಡ್ತಂದೆ ಪರಮಾತ್ಮನೆ. ಶಿವಪ್ಪ ಗೇಮ್ ಆದ್ಮಲಯ ಗೇಮ್ ಅದಪ್ಪ. ಅಷ್ಟೊಂದಿಲ್ಲ, ಒಂದು 14 ಇರಬೇಕು. 14-15 ಕಿಲೋಮೀಟರ್ ಐತೆ. ಗೇಮ್ ಆದ್ಮಲಯ ಕಾಪಾಡು ಭಗವಂತ, ಒಳ್ಳೇದು ಮಾಡಪ್ಪ ತಂದೆ. ಹರ ಮಹಾದೇವ್. ಗೇಮ್ ಆದ್ಮಲಯ ಗಟ್ಟಿ ಹಿಡ್ಕೊಂಡ್ ಕುತ್ಕೊಂಡ್ಬಿಡು. ಹಿಂದೆಗಡೆ ಕಂಬಿ ಇತ್ತು, ಅದನ್ನ ಹಿಡ್ಕೊ. ನಿನ್ ಬಾಡಿ ವೇಟ್ ನನ್ನ ಮೇಲೆ ಬಿಡ್ತಿದ್ಯಾ. ಕ್ರೇಜಿ ಐತೆ ರೋಡ್. ಚೆನ್ನಾಗಿ ರೋಡ್ ಮಾಡಾರ ಬಿಡ ಮಗ. ಒಂದು ಚೂರು ಹಳ್ಳೆಕೊಳ್ಳಲ್ಲ. ಮೊದಲು ಪ್ಯಾಚ್ ಆಯ್ತು, ಈಗ ಹಂಗಿಲ್ವೇ ಇಲ್ಲ. ಅದು ಹಿಮ್ಮತ್ ಗೋಪಾಲ ಸ್ವಾಮಿ ಬೆಟ್ಟ ಕೆಳಗಡೆ ಗಾಡಿ ಹಾಕ್ಬಿಟ್ಟು ನೀವು ಬಸ್ ಹತ್ಬೇಕು. ನಿನ್ ಪ್ರೈವೇಟ್ ಗಾಡಿ ಬಿಡಲ್ಲ, ಅಲ್ಲಿ ಪಾರ್ಕಿಂಗ್ ಇಲ್ಲ ಮೇಲ್ಗಡೆ. ಅದಕ್ಕೆ ನೀನ್ ಕೆಳಗಡೆ ಗಾಡಿ ಹಾಕ್ಬಿಟ್ಟು ಬಿಡಬೇಕು. ಗಟ್ಟಿ ಗಿಡ್ಕೊ, ಇಳಿತೀನಿ. ಯಾರು ತಲೆಗೆ ಕೇಳ್ತಾರ ಗುರು ಇವರು. ಬನ್ನಿ ಮೇಲೆ ಹೋಗೋಣ. ಹುಲಿ ಮೇಲೆ ಬರೋದು ನಮ್ಮ ಅಪ್ಪ ನೋಡಲ್ಲ. ಅದೇ ದೇವಸ್ಥಾನ ಆಯ್ತಾ, ಅದೇ ಮೇಲ್ಗಡೆ ಹೊಸದಾಗ ಮಾಡಿರೋದು ವಿಗ್ರಹ. ಎಷ್ಟು ಹೊಡೆಯುತ್ತೆ ಗುರು, ದೊಡ್ಡದು. ಒಳ್ಳೆ ಡ್ರೋನ್ ತಂದ್ರೆ ಒಳ್ಳೆ ಡ್ರೋನ್ ಶಾಟ್ ಆಗಿರೋದು. ಡ್ರೋನ್ ಮರ್ತು ಬಂದ್ಬಿಟ್ಟು ಯಾರು ಅಡುಗೆ ಮಾಡ್ತಾವ್ರೆ, ತಿನ್ಕೊಂಡು ಹೋಗ್ಬೋದು ನೋಡು. ಯೋಚನೆ ಮಾಡು. ದೇವ ಬಾರು ಯಾರೋ ನೋಡಿ ಇತ್ತಾಮಕ ಇದಾಗ್ರಿ ಅಂತಾರೆ. ಅದಕ್ಕೂ ಒಂದು 10 ರೂಪಾಯಿ ಕೀಳ್ತಾರೆ ಕೈ ಕೊಟ್ಬಿಟ್ಟು ಅಲ್ಲಿ ಕೆಳಗಡೆ. ಈಸ್ಕಿಸ್ಕೊಂಡ್ಬಿಟ್ಟೆ ಅನ್ಕೊಂಡೆ. ಒಂದೊಳ್ಳೆ ದರ್ಶನ ಆಯ್ತು ಮಚ್ಚ. ಹೆಂಗಿತ್ತಪ್ಪ ದರ್ಶನ ಚೆನ್ನಾಗಿತ್ತು, ಬೇಗನೆ ಆಯಿತು. ಒಳ್ಳೆ ಎಕ್ಸ್ಪೀರಿಯನ್ಸ್. ಸ್ಪೆಷಲ್ ಎಂಟ್ರಿ ಟಿಕೆಟ್ ತಗೊಂಡಿದ್ದು ಆಯ್ತು ಬೇಗ. ಈಗ ನೋಡ್ರಿ ಊಟಕ್ಕೆ ಕ್ಯೂ ನೋಡ್ರಪ್ಪ. ದೇವ್ರ ಕ್ಯೂ ಇಲ್ಲ, ಊಟಕ್ಕೆ ಕ್ಯೂ. ಏನು ಮಗ? ದೇವ್ರ ಕ್ಯೂ ಕಮ್ಮಿ, ಊಟಕ್ಕೆ ಕ್ಯೂ ಜಾಸ್ತಿ. ಬನ್ನಿ ಹೋಗೋಣ. ಆದರೆ ಅಲ್ಲಿ ದೊಡ್ಡ ಸ್ಟ್ಯಾಚು ಐತೆ, ತೋರಿಸ್ತೀವಿ. ಹೆಂಗಾಯ್ತು ಗುರು ದರ್ಶನ? ಚೆನ್ನಾಗಾಯ್ತಾ? ಸರಿ ಆಯಿತು. ಟೈಮಿಗೆ ಕರೆಕ್ಟಾಗಿ 10 ಗಂಟೆ. ಅಪ್ಪ ಮಾದಪ್ಪನ ಆಶೀರ್ವಾದ ತಗೊಂಡು ಕಾಪಾಡ್ಬೇಕಂತ ನಿಮ್ಗೆ ಅಲ್ಲಿ ಕಾಣ್ತಾ ಇರ್ಬೋದು. ಕಾಪಾಡ್ಬೇಕಂತ ಮಗ. ನೆಕ್ಸ್ಟ್ ಎಲ್ಲಿ ಹೋಗೋಣ? ಹಾಂ ಬಾ. ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ವ್ಯೂ. ನೀವು ನೋಡ್ಬೋದು ಇಲ್ಲಿಂದ. ವ್ಯೂಗೆ ಅಂತಾನೆ ಗಾಡಿ ನಿಲ್ಸ್ಬಿಟ್ಟಿದ್ದೀನಿ. ಒಂದು ಒಳ್ಳೆ ಫೋಟೋ ಹಾಕೊಂಬಿಡೋಣ ಇಲ್ಲಿ. ನೋಡ್ರಿ ಕ್ರೇಜಿ ಆಗ್ಬಿಡ್ತದೆ ವ್ಯೂ ಮಾತ್ರ. ಏನಂತೀರ ಈ ವ್ಯೂಗೆ? ಈ ವ್ಯೂ ನೋಡ್ರಿ ಏನು ಅನ್ಸುತ್ತೆ ರಾಮಿ ನಿಂಗೆ? ಕ್ರೇಜಿ. ಇಲ್ಲಿ ಮದಗಜ ಅಲ್ಲೇ ಅಂತ ನೋಡ್ರಿ. ಮದಗಜ ಬಂದ್ರೆ ಅಟ್ಟಾಡ್ಸ್ಬಿಡ್ತದೆ. ಮದಗಜ ನಡೀರಪ್ಪ ಹೋಗೋಣ. ಬಿಸಿಲು ಸಾಕಾಗೋದಕ್ಕೆ ಯಾಕೆ ಹಿಂಸೆ ಸಿಗಿತೀರಾ? ಅದು ಬಂದ್ರೆ ಪೇರಿಕಿ. ಬಿಸಿಲಂತೂ ಸರಿಯಾಗಿ ಹೊಡಿತೈತೆ ಆಮೇಲೆ. ಏನು ಗಾಳಿ, ಬಿಸಿ ಗಾಳಿ ಹೊಡಿತಿರೋ ಕತೆ. ತೊಡೆ ಎಲ್ಲ ಹೀಟ್ ಆಗ್ಬಿಟ್ಟದಪ್ಪ ನಂದು. ಏನ ಪುಣ್ಯ ಏನು ಅಂದ್ರೆ ನಾನು ರೈಡಿಂಗ್ ಜಾಕೆಟು ಗೇರು ಪ್ಯಾಂಟ್ಗಳು ಹಾಕೊಂಡ್ ಬಂದಿದ್ರೆ ಗ್ರಿಲ್ ಚಿಕನ್ ಆಗ್ಬಿಡ್ತಿದ್ದೆ. ಗ್ರಿಲ್ ಚಿಕನ್ ಯಪ್ಪ ನೋಡೋ ಯಪ್ಪ. ಒಂಚೂರು ತಣ್ಣು ಗಾಳಿ ಗೊತ್ತಾಯ್ತಾ, ಎಲ್ಲ ನಾನು ನೀರಿಗೆ ಆರ್ಬಿಡೋಣ ಅನಿಸ್ತೈತೆ ಆ ಪಾಟಿದಾಗೆ. ಏನಂತಾರ ಮೀ? ಕಷ್ಟ. ಏನ್ರಿ ಸ್ವಚ್ಛಿದು ಒಳ್ಳೆ ಸ್ಟ್ರೈಟ್ ಹೆಂಗೈತೆ ನೋಡ ಮಗ. ಇದು ಸ್ಟ್ರೈಟ್ ರೋಡು ಸಖತ್ತಾಗೈತೆ. ದಗೆ ತಾಳ್ಲಾರ್ದೆ ನೋಡು. ಇದು ಶಿವನ ಸಮುದ್ರ ಗಗನ ಚುಕ್ಕಿ ಹೋಗ್ತಾ ರೋಡ್ ಅದು. ಇಲ್ಲಿ ಬಂದಿದ್ದೀವಿ ಸುಮ್ಮನೆ ಚಿಲ್ ಮಾಡೋಕ್ಕೆ, ಚಿಲ್ಯಾಕ್ಸ್. ಯಪ್ಪ ಜನ ಅಂತೂ ಪೂರ್ತಿ ಖುಷಿಯಾಗಿ ಆಟ ಆಡ್ತವ್ರು ಮೇಲ್ಗಡೆ. ನೋಡ್ರಿ ನೀವು ಕಾಣುತ್ತೆ.
ಓಹೋ ಕ್ರೇಜಿ ಅಲ್ಲ. ಅಲ್ಲಿ ಹೋಗೋಣ ನೋಡಿ, ಈಜಾಡಿದ್ರೆ ಟ್ರೈ ಈಜಾಡ ಆರಾಮಿ ಹೋಗೋಣ. ಈಗ ಈಜುವ ಸಮಯ ಇರ. ನಾನು ಹೆಂಗೆ ಹೋಗ್ತೀನಿ ಹಂಗೆ ಎಲ್ಲಿ ಮಾಡ್ತೀರಿ ಸಂಗವ. ಹಾಂ ಹಾಂ ಜಂಪು. ಬೀಳ್ತೀಯಾ? ಕಾಣ್ಸುತ್ತಾ ಅಲ್ಲಿ ಇದು ಕಾಣ್ಸುತ್ತಾ? ಏನಿಲ್ಲ, ವೀಕೆಂಡ್ ಎಂಜಾಯ್ ಮಾಡೋಕ್ಕೆ ಇಲ್ಲಂತೂ ಸ್ವರ್ಗ ಗುರು. ನೋಡಿ ಈ ಕಡೆ ಎಲ್ಲ ಫ್ಯಾಮಿಲಿಯಲ್ಲಿ ನೀರಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಾವ್ರೆ. ಬೇಸಿಗೆಗೆ ಒಂದೊಳ್ಳೆ ರಿಫ್ರೆಶ್ಮೆಂಟು. ನಮ್ಮ ರಾಮಿನೂ ಈಜಾಡ್ದ ಚೆನ್ನಾಗಿ. ರಾಮಿ ಹಿಂಗೆ ಬರೋ. ಹಾಂ, ರಾಮಿನೂ ಈಜಾಡ್ದ ಚೆನ್ನಾಗಿ. ಈಗ ನೋಡೋಣ ಗಗನ ಚುಕ್ಕಿ ಬರೋ ಚುಕ್ಕಿ ಕಡೆ ಹೋಗ್ತೀವಿ. ರೈಟಾಗಿ ಏನಾದರೂ ಫಾಲ್ಸ್ ಗಿಲ್ಸಿದ್ರೆ ನೋಡಿ ನೆಟ್ಟಿಗೆ ಮನೆಗೆ ಹೋಗ್ತೀವಿ. ಇಲ್ಲಿಗೆ ಒನ್ ಡೇ ಪಿಕ್ನಿಕ್ ಟು MMLs. ನಮ್ಮ ಹುಡುಗ ನರಕೆ ಬೇರೆ ಐತಲ್ಲ, ಹೋಗಿ ಬನ್ನಿ. ಇದು ಮಾನ್ಸೂನ್, ಪೀಕ್ ಮಾನ್ಸೂನಲ್ಲೂ ಬಂದಿದ್ದೆ. ಏನಿಲ್ಲ, ನೀರು ಹರಿತಿತ್ತೆ 1:100 ಅಷ್ಟು ಫೋರ್ಸ್ ಆಗಿ ಹರಿತಿತ್ತು. ಈಗೇನಿಲ್ಲ, ಅಲ್ಲಿ ಇಲ್ಲಿ ನೋಡ್ರಿ ಇಲ್ಲೊಂದು ಕಡೆ ಜೋಪು, ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಹಾಂ, ಹೆಲ್ಮೆಟ್ ಎಲ್ಲೋ? ಮಳೆಗಾಲದಲ್ಲಿ ಬಂದಿದ್ದೆ, ಫುಲ್ಲು ನೀರು ಕಣ, ಫುಲ್ಲು ಜೋರು ನೀರು ಗುರು. ಇಲ್ಲಿ 1:100 ಇತ್ತು. ಈಗೇನು ಬತ್ತಾಯಿದ್ದು 100 ಇತ್ತು. ಈಗ ಕಟ್ ಮಾಡಾಕ್ತೀನಿ, ಈ ಥರ ಬತ್ತಿತ್ತು. ಈಗ ಬೇಸಿಗೆ ಆಗಿರೋದ್ರಿಂದ ನೀರಿಲ್ಲ, ಬಸಿ ನೀರುಗಳು ಬರ್ದಂಗೂ ಓಕೆ ಬಾ. ಇನ್ನು ಕೆಳಗಡೆ ಇಳ್ಕೊಂಡು ಹೋಗ್ಬೋದು ನೋಡೋಣ. ಹಾಂ, ಇನ್ನು ಕೆಳಗಡೆ ನಾವು ಅಂದಕ್ಕೆ ಇದು ಮಾಡಿರಲ್ಲ, ಈಗ ರೀಸೆಂಟಾಗಿ ಮಾಡವ್ರೆ ಕೆಳಗಡೆ. ಮಳೆಗಾಲದಲ್ಲಿ ಏನು ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ನೋಡಿ, ಇಲ್ಲಿಂದ ನೈಟ್ ಹೊತ್ತು ಇಲ್ಲಿ ಲೇಸರ್ಸ್ ಹೋಗ್ಬಿಡ್ತಾರೋ. ಹ್ಞೂ, ನೈಟ್ ಹೊತ್ತು ಮಳೆಗಾಲದಲ್ಲಿ ಚೆನ್ನಾಗಿ ನೀರಿದ್ದಾಗ ನೋಡಿ, ಅಲ್ಲೂ ಆ ಬಂಡೆ ಮೇಲೆ ಹೋಗ್ತದೆ, ಎಲ್ಲ ಕಡೆಯಿಂದನೂ ಹೋಗ್ತದೆ ನೀರು. ಇಲ್ಲಿಂದ ಇಲ್ಲಿ ಗಂಟ ನೀರು ಬರ್ತದೆ. ಈಗ ಏನಿಲ್ಲ, ಮಾನ್ಸೂನ್ ಅದು ಸಮ್ಮರ್ ಆಗಿರೋದ್ರಿಂದ ಅಲ್ಲಿ ಇಲ್ಲಿ ಜೋಪ್ ಅಷ್ಟು ಬಿಟ್ರೆ, ಬಟ್ ಐತೆ ಗುರು ನೀರು. ನೀರೇನು ಐತೆ, ನೀರೇನು ಇಲ್ದಂಗೆ ಆಗಿಲ್ಲ, ನೀರು ಐತೆ ಅಲ್ವಾ. ಸೊ ನೋಡಿದ್ರಪ್ಪ, ಬಾ ಇದೇ ಖುಷಿಗೆ ಭರಚುಕ್ಕಿಗೆ ಹೋಗ್ಬಿಡೋಣ. ಇದು ಭರಚುಕ್ಕಿ. ನೆಕ್ಸ್ಟು ಗಗನ ಚುಕ್ಕಿ ನೋಡಕ್ಕೆ ಹೋಗ್ತೀವಿ ಬನ್ನಿ. ಈಗ ನೀವು ನೋಡ್ತಿರೋದು ಗಗನ ಚುಕ್ಕಿ ಆಯ್ತಾ. ನೋಡ್ರಿ, ಮಳೆಗಾಲ ಫುಲ್ ಏನಾದರೂ ನೀರು ತುಂಬಿದ್ರೆ ಇದ್ರ ಮಧ್ಯ ಎಲ್ಲ ಪೂರ್ತಿ ನೀರು ಒಂದು 10-15 ಅಡಿ ಹರಿತದೆ. ಈಗ ನೋಡ್ಬೋದು, ಏನಕ್ಕೆಂದರೆ ಅಷ್ಟು ನೀರಿಲ್ಲ, ಪರವಾಗಿಲ್ಲ, ಇರೋದ್ರಲ್ಲಿ ಪರವಾಗಿಲ್ಲ. ಅದೆಲ್ಲ ಕಾಣ್ತಾ ಇತ್ತು ನೋಡ್ರಿ, ಇದು ಗಗನ ಚುಕ್ಕಿ. ಅಲ್ಲಿ ಆಪೋಸಿಟ್ ಕಾಣ್ತಿರೋದು ಬ್ಲಫು, ಅದು ವ್ಯೂ ಪಾಯಿಂಟ್, ಬ್ಲಫಿಂದ ನೋಡ್ಬೋದು. ಇದು ಗಗನ ಚುಕ್ಕಿ, ನಾವು ಆಗ ನೋಡಿದ್ದು ಭರಚುಕ್ಕಿ. ಫೇಮಸ್ ದರ್ಗಾಗಳು, ಇದು ಟೂರಿಸ್ಟ್ ಸ್ಪಾಟ್, ಇದು ಫೇಮಸ್ ದರ್ಗಾ. ಏನು ಮಗ ಇದು ಫೇಮಸ್ ದರ್ಗಾ, ಟೂರಿಸ್ಟ್ ಸ್ಪಾಟು. ನಮ್ಮ ಫ್ರೆಂಡ್ ಒಬ್ಬರು ಬರ್ತಾನೆ ಇರ್ತಾರೆ ಒಂದು ಹಬ್ಬ ಹುಣ್ಣಿಮೆ ಆದಮೇಲೆ. ಫೇಮಸ್ ದರ್ಗಾ ಈಗ ಮುಗೀತು ಇಲ್ಲಿಗೆ. ಇವತ್ತಿನ ಒನ್ ಡೇ ಪಿಕ್ನಿಕ್ ಮುಗೀತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕ ಕಾಣೋದು ಬೆಲ್ ಐಕಾನ್ ಮರೆದಂಗೆ ಕ್ಲಿಕ್ ಮಾಡಿಬಿಡಿ. ಫುಲ್ಲು ಡ್ರೈನ್ ಆಗ್ಬಿಟ್ಟಿದ್ದೀನಿ, ಹೆವಿ ಬಿಸಿಲು. ಇಲ್ಲಿ ಕಂಟೆಂಟ್ ಮುಗೀತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಾನು ಹಳೆ ವಿಡಿಯೋಗಳನ್ನು ನೋಡ್ತೀರಿ. ಸಿಗೋಣ, ಟೇಕ್ ಕೇರ್, ಬಾಯ್ ಬಾಯ್.